ಕಾಲಜ್ಞಾನಿ ಗುರೂಜಿಯ ಮಹಾ ಸ್ಫೋಟಕ ಭವಿಷ್ಯ ನಿಜವಾಗಿದೆ. ಗುರೂಜಿಯ ಭವಿಷ್ಯದಂತೆ ಗೆದ್ದೇ ಬಿಟ್ಟಿದ್ದಾರೆ ಚನ್ನಪಟ್ಟಣದ ಯೋಗೇಶ್ವರ್. ಚನ್ನಪಟ್ಟಣದ ವಿಚೇತನ ಹೆಸರು ಈ ಹಿಂದೆನೆ ಹೇಳಿದ್ರು ಗುರೂಜಿಯವರು. ಎಸ್, ಚನ್ನಪಟ್ಟಣದ ಸ್ಫೋಟಕ ಭವಿಷ್ಯ ನಿಜವಾಗಿದೆ. ಕಾಲಜ್ಞಾನಿ ಗುರೂಜಿಯ ಮತ್ತೊಂದು ಸ್ಫೋಟಕ ಭವಿಷ್ಯ ರಿವೀಲ್ ಆಗಿದೆ. ಇನ್ನೆರಡು ತಿಂಗಳಲ್ಲಿ ಕರ್ನಾಟಕಕ್ಕೆ ಹೊಸ ಸಿಎಂ ಭವಿಷ್ಯವು ಕೂಡ ಭವಿಷ್ಯ ಹೊರಬಿದ್ದಿರುವಂತದ್ದು. ಎಸ್, ಡಿಸೆಂಬರ್ 30ನೇ ತಾರೀಕು 2024 ಹೊಸ ಸಿಎಂ ಕರ್ನಾಟಕಕ್ಕೆ ಆಯ್ಕೆ ಆಗುತ್ತಾರೆ ಅನ್ನುವಂತಹ ಸ್ಫೋಟಕ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ ಕಾಲಜ್ಞಾನಿ ಗುರೂಜಿಯವರು. ಎಸ್, ಕಾಲಜ್ಞಾನಿ ಗುರೂಜಿಯ ಮಹಾ ಸ್ಫೋಟಕ ಭವಿಷ್ಯ ನಿಜವಾಗಿದೆ. ಇವರು ಹೇಳಿರುವಂತಹ ಭವಿಷ್ಯ ಇಲ್ಲಿವರೆಗೂ ಕೂಡ ಸುಳ್ಳಾಗಿದ್ದೇ ಇಲ್ಲ. ಎಲ್ಲ ಭವಿಷ್ಯವೂ ಕೂಡ ಸ್ಫೋಟಿಸ್ತಾ ಇದೆ ಅಂತಾನೆ ಹೇಳಬಹುದು. ಗುರೂಜಿ ಅವರ ಭವಿಷ್ಯದಂತೆ ಗೆದ್ದೇ ಬಿಟ್ಟಿದ್ದಾರೆ ಈಗ ಚನ್ನಪಟ್ಟಣದ ಸಿಪಿ ಯೋಗೇಶ್ವರ್ ಅವರು. ಈ ಹಿಂದೆನೆ ಹೇಳಿದ್ರು, ನವೆಂಬರ್ 16ನೇ ತಾರೀಕು ಅಂದ್ರೆ 2024ನೇ ಇದರಲ್ಲೇನೆ ಹೇಳ್ಬಿಟ್ಟಿದ್ರು ಗುರೂಜಿ ಅವರು ಗೆದ್ದೇ ಗೆಲ್ತಾರೆ, ಬೇಕಾದ್ರೆ ಬರೆದಿಟ್ಕೊಳ್ಳಿ, ಸಿಪಿ ಯೋಗೇಶ್ವರೇ ಚನ್ನಪಟ್ಟಣಕ್ಕೆ ಅಧಿಪತಿ ಆಗ್ತಾರೆ ಅಂತ. ಚನ್ನಪಟ್ಟಣದ ವಿಚೇತನ ಹೆಸರು ಈ ಹಿಂದೆನೆ ಗುರೂಜಿ ಅವರು ಹೇಳಿರುವಂತದ್ದು. ಚನ್ನಪಟ್ಟಣದ ಸ್ಫೋಟಕ ಭವಿಷ್ಯ ಕೊನೆಗೂ ಕೂಡ ನಿಜವಾಗಿದೆ. ಕಾಲಜ್ಞಾನಿ ಗುರೂಜಿಯ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ಕಂಡು ಜನರೇನೇ ದಂಗಾಗಿದ್ದಾರೆ. ನೋಡಿ, ಇನ್ನ 2 ತಿಂಗಳಲ್ಲಿ ಕರ್ನಾಟಕಕ್ಕೆ ಹೊಸ ಸಿಎಂ ಆಯ್ಕೆ ಆಗಲಿದ್ದಾರೆ ಅನ್ನುವಂತ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿರುವಂತದ್ದು. ಇದು ನಿಜಕ್ಕೂ ಕೂಡ ಎಲ್ಲರ ಉಬ್ಬೇರುವಂತೆ ಮಾಡಿದೆ. ಕಾಲಜ್ಞಾನಿ ಗುರೂಜಿಯ ಮಹಾ ಸ್ಫೋಟಕ ಭವಿಷ್ಯ ನಿಜಕ್ಕೂ ಕೂಡ ಬಹಳ ಅಂದ್ರೆ ಬಹಳ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಕಾಲಜ್ಞಾನಿ ಗುರೂಜಿಯವರ ಒಂದೊಂದು ಸ್ಫೋಟಕ ಭವಿಷ್ಯ ಬಹಳ ಅಂದ್ರೆ ಬಹಳ ಒಂದು ಕಡೆ ಎಲ್ಲರನ್ನ ಕುತೂಹಲದತ್ತ ಕರ್ಕೊಂಡು ಹೋಗ್ತಾ ಇದೆ. ಇಲ್ಲಿವರೆಗೂ ಇವರು ಹೇಳಿರುವಂತಹ ಭವಿಷ್ಯ ಸುಳ್ಳಾಗಿದ್ದೇ ಇಲ್ಲ. ಎಸ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಕಾಲಜ್ಞಾನಿ ಕಿರಣ್ ಕುಮಾರ್ ಗುರೂಜಿ ಅವರೇ ನಮ್ಮೊಂದಿಗಿದ್ದಾರೆ. ಗುರೂಜಿ ನಮಸ್ತೆ. ನಮಸ್ತೆ ಮಾ. ಗುರೂಜಿ, ಇಲ್ಲಿವರೆಗೂ ನೀವು ಹೇಳಿರುವಂತಹ ಸ್ಫೋಟಕ ಭವಿಷ್ಯ ಸುಳ್ಳಾಗಿದ್ದೇ ಇಲ್ಲ, ಎಲ್ಲವೂ ಕೂಡ ಸತ್ಯ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಚನ್ನಪಟ್ಟಣದ ಬಗ್ಗೆ ನೀವು ಒಂದು ಮಹಾ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರಿ. ಈ ಹಿಂದೆ ಯಾರು ಕೂಡ ಈ ರೀತಿಯಾದಂತಹ ಭವಿಷ್ಯವನ್ನ ನುಡಿದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಡ್ಯಾಶ್ ಅಂಡ್ ಡೇರಿಂಗ್ ಆಗಿ ಹೇಳಿದ್ರಿ. ಅದ್ರ ಬಗ್ಗೆ ವಿವರಿಸೋದಾದ್ರೆ ಫಸ್ಟ್ ನಾನು ಯಾವಾಗ ಇದು ಕ್ಯಾಂಡಿಡೇಟ್ ಅನೌನ್ಸ್ ಆಯ್ತಲ್ಲ, ಅದನ್ನ ನಾವು ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಚಾನಲ್ ನಾವು ಹಾಕಿದಾಗ ನಮ್ಗೆ ತುಂಬಾನೇ ಕೆಟ್ಟದಾಗ ಫೀಡ್ಬ್ಯಾಕ್ ಬಂತು. ಅಂದ್ರೆ ಏನು ಜನಗಳು ಅದು ಪರಿಹಾರ ಅಂತ ಏನಂತ ಕೇಳೋ ಬದಲು ಕೆಟ್ಟದಾಗ ಫೀಡ್ಬ್ಯಾಕ್, ಕೆಟ್ಟದಾಗ ಮೆಸೇಜ್ ಮಾಡೋದೆಲ್ಲ ಮಾಡಿದ್ರು. ಸೊ ಹಂಗಾಗಿ ನಾವು ಆ ಟೈಮ್ ಅಲ್ಲಿ ಅದನ್ನ ತಾತ್ಕಾಲಿಕವಾಗಿ ಹೋಲ್ಡ್ ಮಾಡಿ ನಾವು ಒಂದು ಪತ್ರವನ್ನು ನಿಮ್ಮ ರಾಜ ಟಿವಿ ಒಂದು ಪ್ರೊಡ್ಯೂಸರ್ಗೆ ಒಂದು ಪತ್ರ ಬರೆದು ಪತ್ರದ ಮುಖಾಂತರವಾಗಿ ಯಾರು ಗೆಲ್ತಾರೆ ಮತ್ತೆ ಅದರ ಏನ್ ಡೇಟ್ ಟೈಮ್ ಕೂಡ ನಾವು ಆ ಪತ್ರದಲ್ಲಿ ಬರೆದು ನಾವು ಅನೌನ್ಸ್ ಮಾಡಿ ಕೊಟ್ಟಿದ್ವಿ ಅವರಿಗೆ. ಸೊ ಇವಾಗಲೂ ಕೂಡ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ ನಾವು ಇವತ್ತು ಬೆಳಗ್ಗೆ ಎನೇಬಲ್ ಮಾಡಿದೀನಿ. ನಾವ್ ಯಾವತ್ತು ಇವರು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರಲ್ಲ ಅವತ್ತಿನ ದಿನಾನೇ ನಾವು ಇದನ್ನ ಟೆಲಿಕಾಸ್ಟ್ ಮಾಡಿದ್ವಿ. ಇವತ್ತು ಸೋಲ್ತಾರೆ ಇವರೇ ಗೆಲ್ತಾರೆ ಅಂತ ಮಾಡಿದ್ವಿ, ಅದು ನಿಜ ಆಗಿದೆ. ಅದು ಕೂಡ ಒಂದು ಬರೆದಂತ ಪತ್ರ ಕೂಡ ಇವಾಗ ನಿಮ್ ರಾಜ ನ್ಯೂಸಲ್ಲಿ ನೀವು ಅದನ್ನ ಪಬ್ಲಿಷ್ ಮಾಡ್ತಾ ಇದ್ದೀರಾ, ಅದನ್ನು ಕೂಡ ಇದೆ. ಅದ್ರಲ್ಲಿ 2 ಪಾಯಿಂಟ್ಗಳಿದೆ. 1ನೇ ಪಾಯಿಂಟ್ ನಾನು ಏನಂದ್ರೆ ಅದು ಡಿಸೆಂಬರ್ ಮಂತ್ ಪ್ರೊಡಿಕ್ಷನ್. ಈ ನವೆಂಬರ್ ಮಂತ್ ಅಲ್ಲಿ ಪ್ರೊಡಿಕ್ಷನ್ ಮುಖ್ಯವಾಗಿದ್ದೇನು ಈ ಕ್ರಿಸ್ಪಿ ಆಗಿರುವಂತ ಚನ್ನಪಟ್ಟಣ ಪ್ರಿಡಿಕ್ಷನ್, ಚನ್ನಪಟ್ಟಣ ಯಾರು ಗೆಲ್ತಾರೆ ಅಂತ. ಸೊ ಅದು ಈ ತಿಂಗಳಲ್ಲಿ ನಡೆದು ಹೋಯ್ತು. ಇನ್ನು ಬಂದ್ಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ನಾವು ಇನ್ನು ಫಸ್ಟ್ ಪಾಯಿಂಟ್ ಅಲ್ಲಿ ಇದೆ. ಅದ್ರಲ್ಲಿ ಏನಂದ್ರೆ ಡಿಸೆಂಬರ್ 30th ಒಳಗಡೆನೆ ನಮಗೆ ಮುಂದೆ ಸಿಎಂ ಯಾರಾಗ್ತಾರೆ ಅನ್ನುವಂತಹ ವ್ಯಕ್ತಿ ನಮ್ಮ ಕಣ್ಣಿಗೆ ಗೋಚಾರ ಆಗುವಂತ ಸಾಧ್ಯತೆ ಅಥವಾ ನಾಮಿನೇಟ್ ಆಗುವಂತ ಸಾಧ್ಯತೆ, ಬಟ್ ಏನೋ ಒಂದು ಕುರುಹು ನಮ್ಗೆ ಡಿಸೆಂಬರ್ ಮಂತ್ ಅಲ್ಲಿ ನಮ್ಮ ಮುಂದಿನ ಒಂದು ಸಿಎಂ ಒಂದು ಪರಿಚಯ ಇವರೇ ಅಂತ ಅವ್ರ ಫೇಸ್ ಒಂದು ಡಿಸೆಂಬರ್ ತಿಂಗಳಲ್ಲಿ ಬರುವಂತ ಸಾಧ್ಯತೆಗಳು 100% ಅದು ತಳ್ಳಿ ಹಾಕೋಂಗಿಲ್ಲ. ಇದು 2 ಪಾಯಿಂಟ್ಗಳು ನಾನು ಪ್ರೆಡಿಕ್ಷನ್ ಮಾಡಿ ನೀವು ರಾಜ್ಯಕ್ಕೆ ಕಳಿಸಿದ್ದೆ ಸಂಸ್ಥೆ, ಅದನ್ನ ನೀವು ಪಬ್ಲಿಷ್ ಮಾಡ್ತಾ ಇದ್ದೀರಾ. ಸೊ ಇದನ್ನ ನಾನು ತುಂಬಾ ಹಿಂದೆನೆ ಹೇಳಿದ್ದೆ. ಇದಾಯ್ತು. ಇದಾದ ನಂತರ ಏನಾಗ್ತಾ ಇದೆ ಅಂದ್ರೆ ಈ ಬರಲಿರುವಂತಹ ಈ ಒಂದು ಆ ಕಡೆ ಒಂದು 30 ಈ ಕಡೆ ಒಂದು 7 ಡೇಸ್, ಅದು ಆಲ್ಮೋಸ್ಟ್ 37 ಡೇಸ್ ವರೆಗೂ
ಮನುಷ್ಯರ ಮನಸ್ಸು ತುಂಬಾನೇ ಒಂದು ಕಲುಷಿತವಾಗಿರುತ್ತೆ. ಹೇಗೆ ಇವಾಗ ನೀವು ಯುದ್ಧಗಳು ನೋಡ್ತಾ ಇದ್ದಾರೆ ವಿದೇಶದಲ್ಲೆಲ್ಲ, ಯುಕ್ರೇನ್ ರಷ್ಯಾ ವಾರು, ಇರಾನ್ ವಾರು, ಅವೆಲ್ಲ ತುಂಬಾ ಹೆಂಗಂದ್ರೆ ಉದ್ರೇಕದಲ್ಲಿ ಹೋಗ್ಬಿಡುತ್ತೆ. ಅದಲ್ಲದೆ ಭಾರತ ಕೂಡ ಒಂದು ಚಿಕ್ಕದ ಕಣಿವೆ ಯುದ್ಧವನ್ನು ಫೇಸ್ ಮಾಡೋ ಸಾಧ್ಯತೆ ಇದೆ. ಅದಲ್ಲದೆ ನಮ್ಮ ಭಾರತದಲ್ಲಿನೇ ಒಬ್ಬ ದೊಡ್ಡ ಒಂದು ನೇತಾರನ ಹತ್ಯೆ ಆಗುವಂತ ಸಾಧ್ಯತೆಗಳು, ಅದಲ್ಲದೇನೆ ಇನ್ನೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಸೀರಿಯಲ್ ಬ್ಲಾಸ್ಟ್ಗಳು, ಬಾಂಬ್ ಬ್ಲಾಸ್ಟ್ಗಳು, ಅದಲ್ಲದೆ ಮತ್ತು ಅಗ್ನಿ ದುರಂತಗಳು ಈ ಬರ್ಲಿನ 37ರಿಂದ ನಾವು ಹೇರಳವಾಗಿ ಕಂಡುಬಿಡ್ತೀವಿ. ಅದು ಹೇಗಂದ್ರೆ 26/11 ಅಲ್ಲಿ ನಡೆದಿರುವಂತ ಘಟನೆ ಮರುಕಳಿಸುವಂತ ಸಾಧ್ಯತೆಗಳು ಕೂಡ ಈ ಒಂದು 37 ದಿನದಲ್ಲಿ ನಮ್ಗೆ ಕಾಣ್ತಾ ಇದೆ. ಸೊ ಅದು ಕೂಡ ನಾವು ಹಿಂದೆನೂ ಹೇಳಿದೀವಿ. ಸೊ ಇದು ಕ್ಲೈಮ್ಯಾಕ್ಸ್ ಪಾರ್ಟಿಗೆ ಬಂದು ತಲುಪಿದೆ ಇವಾಗ. ಸೊ ಇವೆಲ್ಲ ನಡೆಯೋ ಘಟನೆ 37 ಡೇಸ್ ನಡೀಬೇಕು ಇವೆಲ್ಲ ನನ್ನ ಎಸ್ಟಿಮೇಷನ್ ಪ್ರಕಾರ. ಸೊ ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಪ್ರಿಡಿಕ್ಷನ್ ಅನ್ನ ಒಂದು ಹೈಯರ್ ಲೆವೆಲ್ ಅಕ್ಯುರಸಿ ತರ ಡೇಟ್ಗಳ ಸಮೇತವಾಗಿ ಅದನ್ನ ಇವಾಗ ಆದಷ್ಟು ನಾವು ಅನಲೈಸ್ ಮಾಡಿ ಹೇಳುವಂತ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಸೊ ಅದೆಲ್ಲ ಕೂಡ ನಿಜವಾಗ್ತಾನೆ ಹೋಗ್ತಾ ಇದೆ. ಹೌದು ಹೌದು ಗುರುಜಿ, ನಾವು ಗಮನಿಸ್ತಿದೀವಿ. ನಾವು ಕೂಡ ತುಂಬಾ ವರ್ಷದಿಂದ ನಿಮ್ಮ ಭವಿಷ್ಯವನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಆ ಭವಿಷ್ಯವನ್ನ ಕೇಳಿ ನೋಡಿ ನಾವು ಕೂಡ ದಿಗ್ಭ್ರಾಂತರಾಗ್ತಾ ಇದೀವಿ. ನೋಡಿ, ಈಗಾಗಲೇ ನೀವು ಹೇಳಿದ್ರಿ ಒಂದು ಕಡೆ ಮುಂದಿನ ದಿನಗಳಲ್ಲಿ ಸಿಎಂ ಚೇಂಜ್ ಆಗ್ಬಹುದು, ಬದಲಾವಣೆ ಆಗ್ಬಹುದು ಅಂತ. ಈಗ ಪ್ರಾದೇಶಿಕ ಪಕ್ಷದ ಅಳಿವು ಉಳಿವಿನ ಬಗ್ಗೆ ಏನಾದ್ರೂ ಸ್ವಲ್ಪ ವಿವರಿಸೋದಾದ್ರೆ? ಈಗ ಹೇಗೆಂದ್ರೆ ನಾವು ಆಲ್ರೆಡಿ ಇದಕ್ಕೊಂದು ಎಪಿಸೋಡೇ ಮಾಡ್ಬಿಟ್ಟಿದೀವಿ ನಿಮ್ ಚಾನಲ್. ದಕ್ಷಿಣ ಭಾರತ ಸುಪ್ರಸಿದ್ಧವಾದಂತ ಪ್ರಾದೇಶಿಕ ಪಕ್ಷಕ್ಕೆ ತುಂಬಾ ಕಂಟಕ 2025, 26 ತುಂಬಾ ಕಂಟಕ ಅಂತ ಟೈಟಲ್ ಆಗಿ ಅಲರ್ಟ್ ಅಂತ ಹಾಕಿ ಅದಕ್ಕೊಂದು ಸೈರನ್ ಹಾಕ್ಬಿಟ್ಟನೆ ಅಲರ್ಟ್ ಮಾಡಿದೀವಿ. ಅದ್ರ ಕುರುವು ಸಿಗುತ್ತೆ ಅಂತ ಹೇಳಿದೀವಿ. ಸೊ ಅದನ್ನ ತೀರಾ ಡೆಪ್ತ್ ಆಗಿ ವಿಶ್ಲೇಷಣೆ ಮಾಡಕ್ ಹೋಗಲ್ಲ, ಮತ್ತೆ ಜನಗಳು ಕಿರಿಕಿರಿ ಮಾಡ್ಕೊಂಡು ಹೋಗ್ತಾರೆ. ಬಟ್ ಎಲ್ಲರಿಗೂ ಒಂದು ಅಂದಾಜಲ್ಲಿ ಗೊತ್ತಾಗಿರುತ್ತೆ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಗುರೂಜಿ. ಹಾಗಾದ್ರೆ ರಾಜ್ ನ್ಯೂಸ್ ನೊಂದಿಗೆ ಮಾತಾಡೋದಕ್ಕೆ, ಸ್ಫೋಟಕ ಭವಿಷ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸೋದಕ್ಕೆ ಧನ್ಯವಾದಗಳು ಗುರೂಜಿ. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀರಾ, ನೇರವಾಗಿ ನಿಷ್ಠೂರ ಆದ್ರೂ ಪರವಾಗಿಲ್ಲ, ಇರುವಂತಹ ವಿಷಯವನ್ನ ಜನರ ಮುಂದೆ ಪ್ರಸ್ತಾಪ ಮಾಡಲೇಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಕೈಗೊಂಡಿದ್ರು ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು. ಅಂತೇನೆ ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಚನ್ನಪಟ್ಟಣದಲ್ಲಿ ಸೋಲ್ತಾರೆ, ಸಿಪಿ ಯೋಗೀಶ್ವರ್ ಅವರು ಗೆಲ್ತಾರೆ ಅನ್ನುವಂತಹ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ಅಷ್ಟೇ ಅಲ್ಲದೆ ಡಿಸೆಂಬರ್ 30ನೇ ತಾರೀಕು ಹೊಸ ಸಿಎಂ ಅವರ ಆಗಮನ ಆಗುತ್ತಂತೆ. ಇದು ಬಹಳ ಅಂದ್ರೆ ಬಹಳ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಇದೆ. ಯಾರು ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.